ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಸಾಮಾನ್ಯ ಪ್ರಯಾಣಿಕರಂತೆ ಮಾಸ್ಕ್ ಧರಿಸಿ ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸಿ ಸಾರಿಗೆ ವ್ಯವಸ್ಥೆಯ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಭೂಪಸಂದ್ರದಿಂದ ಹೆಬ್ಬಾಳದವರೆಗೆ ಬಸ್ನಲ್ಲಿ ಪ್ರಯಾಣ ಮಾಡಿದ ಸಚಿವರು 2 ಟಿಕೆಟ್ ನೀಡುವಂತೆ ಕಂಡಕ್ಟರ್ಗೆ ಮನವಿ ಮಾಡಿದ್ದಾರೆ. 2 ಟಿಕೆಟ್ಗಾಗಿ 100 ರೂಪಾಯಿ ನೀಡಿದಾಗ 12 ರೂಪಾಯಿ ಚಿಲ್ಲರೆ ನೀಡುವಂತೆ ಕಂಡಕ್ಟರ್ ಹೇಳಿದ್ದಾರೆ. ಆದರೆ ತಮ್ಮ ಬಳಿ ಚಿಲ್ಲರೆ ಇಲ್ಲ ಎಂದು ಸಚಿವರು ಉತ್ತರಿಸಿದಾಗ ಚಿಲ್ಲರೆ ಇಲ್ಲದಿದ್ದರೆ ಬಸ್ನಿಂದ ಕೆಳಗಿಳಿಯುವಂತೆ ಕಂಡಕ್ಟರ್ ತಿಳಿಸಿದ್ದಾರೆ. ಸಾರಿಗೆ ಸಚಿವರೇ ಪ್ರಯಾಣಿಕರಾಗಿ ಸಂಚರಿಸಿದ ವೇಳೆ ಎದುರಾದ ಈ ಘಟನೆ ಇದೀಗ ಚರ್ಚೆಗೆ ಕಾರಣವಾಗಿದೆ. ಇನ್ನು ಇದೇ ವೇಳೆ ಸಚಿವ ಬೈರತಿ ಸುರೇಶ್ ಅವರು ಬಿಎಂಟಿಸಿ ಬಸ್ಗಳ ದಿಢೀರ್ ತಪಾಸಣೆ ನಡೆಸಿದ್ದಾರೆ. ಜಯಮಹಲ್, ಹೆನ್ನೂರು ಡಿಪೋ ಸೇರಿದಂತೆ ಹಲವು ಕಡೆಗಳಲ್ಲಿ ಪರಿಶೀಲನೆ ನಡೆಸಿದ ಸಚಿವರು ಚಾಲಕ ನಿರ್ವಾಹಕರ ಕಾರ್ಯವೈಖರಿ, ಟಿಕೆಟ್ ವಿತರಣೆ, ಪ್ರಯಾಣಿಕರ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಟಿಕೆಟ್ ನೀಡುವಲ್ಲಿ ನಿರ್ಲಕ್ಷ್ಯ, ಚಿಲ್ಲರೆ ನೀಡದೆ ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಯಾಣಿಕರಿಂದ ನೇರವಾಗಿ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಬಸ್ ಡಿಪೋಗಳಲ್ಲಿನ ವ್ಯವಸ್ಥೆ ಹಾಗೂ ಅಧಿಕಾರಿಗಳ ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಕೆಲವು ಅಧಿಕಾರಿಗಳ ವಿರುದ್ಧ ಅಮಾನತು ಕ್ರಮಕ್ಕೂ ಸೂಚನೆ ನೀಡಿದ್ದಾರೆ. ಸರ್ ಇದು ಫನ್ಬೋರ್ಡ್ ಅಂತ ಒಬ್ಬ ತಡಕಿರಲ್ಲ ಅಲ್ಲಿ ಸ್ಟಾಪ್ ಇಲ್ಲ ಸರ್. ಸಪ್ರೇಟ್ ಮಾಡ್ಬೇಕು. ಯಾಕೆ ಗೊತ್ತಿಲ್ಲ ಬಸ್ಸು ಹೇಳ್ಬೇಡ. ಇಲ್ಲ ನಿಜ ಸರ್, ಹೊರಗಡೆ ಇಲ್ಲ ಸರ್. ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳಿ ಹತ್ರ ಬಸ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಇರೋದು. ಎಲ್ಲಿ ಹೋಗ್ತಾ ಇದೆ ಬಸ್ಸಿಂದ ಇನ್ನೂರು ರೋಡ್ ಅಂತ ಅಲ್ಲಿ ಸ್ಟಾಪ್ ಇರೋದು, ಅಲ್ಲಿ ಬಿಟ್ಟರೆ ಇಲ್ಲಿ ಸ್ಟಾಪ್ ಇರೋದು. ಬಸ್ ನಂಬರು 220. ಬಸ್ ನಿಲ್ಸೋದ್ರೆ ಬಸ್ ಹೊಸ್ಕೊಂಡು ಹೋಗ್ತಾ ಅವನು ಹೇಳ್ತಾನೆ ಇದಿಲ್ಲ ಅಂತ. ಏನು ನಿನ್ನ ಹೆಸರು? ಅವನ ಹೆಸರು ನಿಮ್ಮ ಡ್ರೈವರ್ ಹೆಸರು? ಬಸ್ ನಂಬರ್ ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ ಸರ್. ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ, ನಿಲ್ಸಲ್ಲ. 114 ಇಲ್ಲಿ ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ. 111 ಹೊಟ್ಟೈತು, 114 ಹೊಟ್ಟೈತು. 114 111.